ನಮಸ್ಕಾರ, ಪಾಕಸ್ವಾದಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಲಾವ್ ಪುಡಿ ಮತ್ತು ಅದೇ ಪುಡಿಯನ್ನು ಬಳಸ್ಕೊಂಡು ಪಲಾವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಪಲಾವ್ ಮಸಾಲೆಗೆ 3 ಹಸಿಮೆಣಸು, ಒಂದು 7 ರಿಂದ 8 ಬೆಳ್ಳುಳ್ಳಿ, ಒಂದು ಸಣ್ಣ ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1-2 ಎಸಳು ಪುದೀನ ಎಲೆಗಳು, ನಂತರ ಹುಣಸೆ ಹಣ್ಣನ್ನು ಒಂದು ಸಣ್ಣ ಲಿಂಬೆ ಗಾತ್ರದ ತೊಗೊಂಡಿದ್ದೀನಿ, ಒಂದು ಸಣ್ಣ ತುಂಡು ಶುಂಠಿ. ಆಮೇಲೆ ಈ ಪಲಾವ್ ಮಸಾಲೆ ಪುಡಿಯನ್ನು ಮನೇಲೇ ಮಾಡಿರೋದಿದು. ಸುಮಾರು 1/4 ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು ಪೇಸ್ಟಾಗಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಪಾತ್ರೆಗೆ ಸುಮಾರು 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಒಂದು ಚಕ್ಕೆ, 1 ತುಂಡಾಗುವಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ, 1 ಮರಾಠಿ ಮೊಗ್ಗು, ಹಾಗೆ 1-2 ರಿಂದ 3 ಲವಂಗ, ಇವಿಷ್ಟನ್ನು ಹಾಕ್ಕೊಂಡು ಅದು ಗಮ್ ಅಂತ ಪರಿಮಳ ಬರೋ ತನಕ ಈ ಥರ ಹುರ್ಕೊಳ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಈ ಥರ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಇಷ್ಟ ಇರುವ ಯಾವುದೇ ತರಕಾರಿಗಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಬೀನ್ಸು, ಆಲೂಗೆಡ್ಡೆ ಹಾಗೆ ನೆನೆಸಿಟ್ಕೊಂಡಿರುವ ವಟಾಣಿಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನೊಂದು 2 ನಿಮಿಷ ಹುರ್ಕೊಳ್ಳೋಣ. ಈಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಹಸಿ ಮಿಶ್ರಣ, ಅದನ್ನು ಇದಕ್ಕೆ ಹಾಕ್ಕೊಂಡು ಅದರ ಹಸಿ ಪರಿಮಳ ಬರೋ ತನಕ ಒಂದು 2-3 ನಿಮಿಷ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ನಾನು ಅಳತೆ ಮಾಡೋದಕ್ಕೆ ಇದೇ ಲೋಟವನ್ನು ಬಳಸ್ಕೊಂಡಿದ್ದೀನಿ. ಸೊ ಇದರಲ್ಲಿ 2 ಲೋಟ ಆಗುವಷ್ಟು ಅಕ್ಕಿಯನ್ನು ನಾನು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿಯನ್ನು ಹಾಕ್ಕೊಂಡು 1 ಸೆಕೆಂಡ್ಗಳ ಕಾಲ ಹೀಗೆ ಹುರ್ಕೊಳ್ಬೇಕು. 1-2-3 ಸೆಕೆಂಡ್ ಈ ಥರ ಹುರ್ಕೊಳ್ಳಿ. ಚೆನ್ನಾಗಿ ಉದುರಾಗಿ ಪಲಾವ್ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ 1:2 ಅಂದರೆ ಅಕ್ಕಿ 1 ಲೋಟ ಇದ್ದರೆ 2 ಲೋಟ ಆಗುವಷ್ಟು ನೀರು ಆ ಥರ ಹಾಕ್ಕೊಂಡು ಒಂದು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸುಮಾರು 1 ಚಮಚ ಆಗುವಷ್ಟು ಸಕ್ಕರೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇದು ಆಪ್ಷನಲ್. ಸೊ ಈಗ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ಚೂರು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಸೊ ಇವೆಲ್ಲವನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಈ ಥರ ಉಲ್ಟಾ ಇಟ್ಟು ಒಂದು 5 ನಿಮಿಷ ನಾನು ನೀರು ಕುದಿಯೋ ತನಕ ಕಾಯ್ತಾ ಇದ್ದೀನಿ. ಸೊ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲದಿದ್ದರೆ ಅಕ್ಕಿ ತಳ ಹಿಡ್ಕೊಂಡು ಸೀದೋಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರನ್ನು ವೆಯ್ಟ್ ಇಡಬೇಕು. ಸುಮಾರು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಕುಕ್ಕರ್ ತಣ್ಣದಿದೆ, ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ ಕಾಣಿಸ್ತಾ ಇದೆ ಅಲ್ವಾ ಪಲಾವು. ಈಗ ಕೊನೆಗೆ ಇದು ಆಪ್ಷನಲ್, 1 ಚಮಚ ಆಗುವಷ್ಟು ತುಪ್ಪ, ಆಮೇಲೆ 1 ಹಿಡಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿರೋದು, ಒಂದು ಅರ್ಧ ಕಡಿ ಆಗುವಷ್ಟು ಲಿಂಬೆ ಹಣ್ಣಿನ ರಸ, ಇವಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಪಲಾವು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇದನ್ನು ರಾಯ್ತದ ಜೊತೆ ಸರ್ವ್ ಮಾಡಬೇಕು. ರಾಯ್ತ ಮಾಡೋ ರೆಸಿಪಿ ಕೂಡ ನನ್ನ ಚಾನಲ್ನಲ್ಲೇ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಸುಲಭವಾಗಿ ಹೇಗೆ ಪಲಾವನ್ನು ಮಾಡ್ಕೊಳ್ಬೋದು ಅಂತ. ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಿಮಗೆ ಹೋಟೆಲ್ ಸ್ಟೈಲ್ನಲ್ಲೇ ಸಿಗುತ್ತೆ, ಹಾಗಾಗಿ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ಈ ಪಲಾವ್ಗೆ ಮಾಡೋಕ್ಕೆ ಬಳಸ್ಕೊಂಡಿದ್ನಲ್ಲ ಆ ಪುಡಿಯನ್ನು, ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ನೋಡ್ತಾ ಹೋಗೋಣ ನಾವು. ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ. ಪುಡಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಚಕ್ಕೆ. ಈ ಚಕ್ಕೆ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಅಂದರೆ ಚಕ್ಕೆ ಕ್ವಾಂಟಿಟಿ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಬೇರೆ ಐಟಮ್ಸನ್ನು ಹಾಕಬೇಕಾಗತ್ತೆ. ನಂತರ ಲವಂಗ, ಚಕ್ಕೆಯ ಅರ್ಧದಷ್ಟು, ಸುಮಾರು 10-15 ಗ್ರಾಮ್ ಇದೆ ಇದು. ನಂತರ ಸೋಂಪನ್ನು ಸ್ವಲ್ಪ ಕಡಿಮೆ ಪ್ರಮಾಣ ತೊಗೊಳ್ಬೇಕು, ಇಲ್ಲದಿದ್ದರೆ ಅದು ಡಾಮಿನೇಟ್ ಮಾಡುತ್ತೆ ಫ್ಲೇವರಲ್ಲಿ, ಅದಕ್ಕೋಸ್ಕರ. ನಂತರ ಶಾಜೀರ, ನಾರ್ಮಲ್ ಜೀರಿಗೆ ಇರುತ್ತಲ್ಲ ಅದು. ನಂತರ ಚಕ್ರ ಮೊಗ್ಗು ಅಂತ ಬರುತ್ತೆ ನೋಡಿ, ಈ ಥರ ಇರುತ್ತೆ. ಚಕ್ರ ಮೊಗ್ಗು ಸಿಗದೆ ಇದ್ದರೆ ನೀವು ಮರಾಠಿ ಮೊಗ್ಗು ಅಂತ ಬರುತ್ತೆ, ಅದನ್ನಾದರೂ ಕೂಡ ಬಳಸ್ಬೋದು. ನಂತರ ಜಾಯ್ಕಾಯಿ ನೋಡಿ, ಇಲ್ಲಿ ಈ ಥರ ಸೈಜಿಂದು ಇದೆ. ಇದು ತುಂಬಾ ಶುಟಿ ಅಂತ ಏನು ಹೇಳ್ತೀವಿ, ತೀಕ್ಷ್ಣ ಇರುತ್ತೆ ಇದು, ಹಾಗಾಗಿ 1 ಸಾಕಾಗತ್ತೆ. ನಂತರ ನಾನು ಇದನ್ನು ಕುಟ್ಕೊಂಡಿದ್ದೀನಿ, ಸೊ ದಟ್ ಮಿಕ್ಸರಲ್ಲಿ ಈಸಿ ಆಗಲಿ ಅಂತ ರುಬ್ಬೋದಕ್ಕೆ. 1 ಕಾಯಿ ಹಾಕಿದ್ರೆ ಸಾಕಾಗತ್ತೆ. ನಂತರ ಕಾಣ್ತಿದೆಯಲ್ಲ ಇಷ್ಟು ಏಲಕ್ಕಿ,
ಇವಿಷ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 20 ಸರಿ ಅಂತೂ ಇಬ್ಬರಿಗಾಗುವಷ್ಟು ಪಲಾವನ್ನು ಮಾಡ್ಕೊಳ್ಬೋದು. ಆಮೇಲೆ ಇದು ಪುಡಿ ಅಂತೂ ನೀವು ಎಷ್ಟು ದಿವಸ ಇಡ್ತೀರೋ ಅಷ್ಟು ದಿನವೂ ಕೂಡ ಕೆಡದೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಈಗ ನಾನಿಲ್ಲಿ ಚಕ್ಕೆಯನ್ನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರೋದನ್ನು ಈ ಥರ ಕುಟ್ಟಾಣಿಲಿ ಕುಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸರ್ನಲ್ಲಿ ಒಂದು ರೌಂಡ್ ರುಬ್ಕೊಳ್ತೀನಿ. ಹೀಗೆ ರುಬ್ಕೊಳ್ಳುವಾಗ ನಾನಿಲ್ಲಿ ಜಾಯಿಕಾಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎರಡನ್ನೂ ಸೇರಿ ಒಮ್ಮೆ ರುಬ್ಕೊಳ್ತಾ ಇದ್ದೀನಿ. ಈಗ ಇದು ರುಬ್ಕೊಂಡಿದ್ದಾಗಿದೆ. ನಂತರ ಉಳಿದಿರುವ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಂದೊಂದಾಗಿ ಹಾಕ್ಕೊಂಡು ಇನ್ನೊಮ್ಮೆ ರುಬ್ಕೊಳ್ತೀನಿ. ಇದು ತೀರಾ ನುಣ್ಣಗೆ ಏನು ಪುಡಿ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಚೆನ್ನಾಗಿರುತ್ತೆ ಫ್ಲೇವರ್ ಇದು. ನಾವು ಪಲಾವ್ಗೆ ಇದನ್ನು ಹಾಕಿದ್ರೆ ಇದು ತುಂಬ ಸ್ಟ್ರಾಂಗಾಗಿ ಆಗುತ್ತೆ. ಹಾಗಾಗಿ ನೀವು ಇಬ್ಬರಿಗೆ ಪಲಾವ್ ಮಾಡ್ತಿದ್ದೀರಾ ಅಂದರೆ ಅಷ್ಟು ಕ್ವಾಂಟಿಟಿಗೆ ಒಂದು ಟೀ ಚಮಚ ಅಂತ ಏನು ಹೇಳ್ತೀವಿ, ಟೀ ಚಮಚದಲ್ಲಿ ನೀವು 2 ಚಮಚ ಹಾಕಿದ್ರೆ ಬೇಕಾದಷ್ಟು ಆಗುತ್ತೆ. ನೋಡಿದ್ರಲ್ವ ರುಚಿ ರುಚಿಯಾದ ಪಲಾವ್ ಪುಡಿಯನ್ನು ಹೇಗೆ ಮಾಡೋದು ಅಂತ. ಇದನ್ನು ನೀವು ಒಂದು ಪ್ಲಾಸ್ಟಿಕ್ನಲ್ಲಿ ನೀವು ಬಳಸ್ತೀರಾ ಅಂತಂದರೆ ಜಿಪ್ಲಾಕ್ ಕವರ್ಸ್ ಇದ್ದರೆ ಅದರಲ್ಲಿ ಕೂಡ ಹಾಕಿಡ್ಬೋದು. ಅದರಲ್ಲಿ ಹಾಕಿ ಚೆನ್ನಾಗಿ ಮುಚ್ಚಿಬಿಟ್ಟು ಒಂದು ಗಾಳಿ ಆಡ್ದಿರೋ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಅದರ ಘಮ ಹೋಗದೆ ಹಾಗೆ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.